ನಿಮಗೆಲ್ಲ ಗೊತ್ತಿರೋ ಹಾಗೆ ಟ್ರಂಪ್ ಈ 2 ವಾರಗಳಿಂದ ಇಡೀ ವರ್ಲ್ಡ್ ಅನ್ನೇ ನಡುಗಿಸ್ತಾ ಇದ್ದಾರೆ. ಟ್ಯಾರಿಫ್ ಅನ್ನೋ ಹೆಸರಿನಲ್ಲಿ ಯಾವ ಯಾವ ಸೆಕ್ಟರ್ನಲ್ಲಿ ಅಮೆರಿಕ ಹಿಂದೆ ಇದೆಯೋ ಆ ಸೆಕ್ಟರ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಅವರ ಎಕ್ಸ್ಪೋರ್ಟ್ ಏನಿರುತ್ತೆ ಅದರ ಮೇಲೆ ಆ್ಯಂಡ್ ಇನ್ನು ಸಾಕಷ್ಟು ಇಂಪಾರ್ಟೆಂಟ್ ಸೆಕ್ಟರ್ಗಳ ಮೇಲೆ ಹೆಚ್ಚು ಟ್ಯಾಕ್ಸನ್ನು ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಅದು ಇಡೀ ವರ್ಲ್ಡ್ ತುಂಬ ಒಂದು ವೇವ್ನ ಸೃಷ್ಟಿ ಮಾಡಿತ್ತು. ಅದರ ನೆಗೋಷಿಯೇಷನ್ಸ್ ಆಗ್ತಾ ಇದೆ ಕೂಡ. ಬಿಕಾಸ್ ಈಗ ಸದ್ಯದ ಮಟ್ಟಿಗೆ ಅಮೇರಿಕ ಒಂದು ಕೆಳಗೆ ಹೋಗ್ತಿರುವಂಥ ಸೂಪರ್ ಪವರ್, ತನ್ನ ಹಳೆ ಕಂಟ್ರೋಲ್ನ ಕಳ್ಕೊಳ್ತಾ ಇರುವಂಥ ಸೂಪರ್ ಪವರ್. ಅದಕ್ಕೆ ಸಾಕಷ್ಟು ರೀಸನ್ಸ್ ಇದಾವೆ, ಅದೊಂದು ಸೆಪ್ರೇಟ್ ಟಾಪಿಕ್ ಏನೆ. ಸೊ ಹಾಗಾಗಿ ಈ ನಿರ್ಣಯಗಳನ್ನು ತಗೊಂಡಿದ್ದಾರೆ ಟ್ರಂಪ್. ಆ್ಯಂಡ್ ಅದೇ ಥರನೇ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಒಂದು ದೊಡ್ಡ ಶಾಕ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗ ಅವರು ಅಮೇರಿಕದಲ್ಲಿ ರಿಲೀಸ್ ಆಗ್ತಿರೋಂಥ ಫಾರಿನ್ ಸಿನಿಮಾಗಳಿಗೆ 100% ಟ್ಯಾರಿಫ್ನ ಹಾಕಿದ್ದಾರೆ. ಅಂದರೆ ಬೇರೆ ನೆಲದಲ್ಲಿ ಶೂಟ್ ಆಗಿ ಬರ್ತಿರೋವಂಥ ಎಲ್ಲ ರೀತಿಯ ಸಿನಿಮಾಗಳ ಮೇಲೆ 100% ಟ್ಯಾಕ್ಸ್. ಆ್ಯಕ್ಚುಲಿ ಇದು ಹೇಗೆ ಮುಂದುವರಿಯುತ್ತೆ, ಏನು ರೂಲ್ಸ್, ಟೋಟಲ್ ಪಾಯಿಂಟ್ ವೈಸ್ ಪ್ರಣಾಳಿಕೆ ಇನ್ನೂ ಹೊರಗೆ ಬಂದಿಲ್ಲ ಅಂದರೂ ಕೂಡ ಕೊನೆಯ ಗುರಿ ಅಂತ ಏನು ಹೇಳ್ತೀವಿ, ದ ರಿಸಲ್ಟ್ ಅಂತ ಏನು ಹೇಳ್ತೀವಿ, ಅದಂತೂ ಇದೇನೆ. ಫಾರಿನ್ ಸಿನಿಮಾಗಳು ಯಾವ ಅಮೇರಿಕದಲ್ಲಿ ರಿಲೀಸ್ ಆಗಿ ಇಲ್ಲಿ ಏನು ದುಡ್ಡನ್ನು ಗಳಿಕೆ ಮಾಡುತ್ತವೆ ಅವುಗಳ ಮೇಲೆ 100% ಟ್ಯಾಕ್ಸ್. ಇದು ದೊಡ್ಡ ಹೊಡೆತ ಬೇರೆ ದೇಶದ ಸಿನಿಮಾಗಳಿಗೆ. ಬಿಕಾಸ್ ಅಮೇರಿಕಾ ಒಂದು ದೊಡ್ಡ ಮಾರ್ಕೆಟ್ ಬೇರೆ ಎಲ್ಲ ರೀತಿಯ ಸಿನಿಮಾಗಳಿಗೂ ಕೂಡ. ಬಟ್ ಈಗ ಆ ಒಂದು ಮಾರ್ಕೆಟ್ನಿಂದ ಬರುವಂಥ ದುಡ್ಡು 40% ಕಮ್ಮಿ ಆಗಿಬಿಡುತ್ತೆ. ಸೊ ಟೋಟಲ್ ಒಂದು ಚೈನ್ ಏನು ಸೃಷ್ಟಿಯಾಗಿರುತ್ತೆ ಅದಕ್ಕೆ ಎಲ್ಲ ಕಡೆಯಿಂದನೂ ಹೊಡೆತ. ಆ್ಯಂಡ್ ಅಫ್ಕೋರ್ಸ್ ಇಂಡಿಯನ್ ಮೂವಿಗಳಿಗೂ ಹೊಡ್ತಾ ಇದೆ ಇದರಿಂದ. ಬಿಕಾಸ್ ಅಮೇರಿಕದಲ್ಲಿ ಈ 4 ವರ್ಷಗಳಲ್ಲಿ ಸೂಪರ್ ಆಗಿ ಗ್ರೋ ಆಗ್ತಾ ಇರೋದು ಅಂದರೆ ಅದು ಇಂಡಿಯನ್ ಮಾರ್ಕೆಟೇನೆ. ಹಿಂದಿ ಸಿನಿಮಾಗಳು ಹಾಗೆ ತೆಲುಗು ಸಿನಿಮಾಗಳು ಈ ಎರಡಕ್ಕೂ ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಅಂತಲೂ ಹೇಳ್ಬೋದು ಅದು ನಾರ್ತ್ ಅಮೇರಿಕಾ. ಫಾರ್ ಎಕ್ಸಾಂಪಲ್ ನೀವು ಬಾಹುಬಲಿ ಅಂತ ತಗೊಂಡ್ರೆ ಅದು $21 ಮಿಲಿಯನ್ ಗಳಿಕೆ ಮಾಡಿತ್ತು, ಅಂದರೆ ಆಲ್ಮೋಸ್ಟ್ 178 ಕೋಟಿ. ಈಗ ರೀಸೆಂಟ್ ಆಗಿ ಕಲ್ಕಿನ ತಗೊಂಡ್ರೆ ಅದು $18.5 ಮಿಲಿಯನ್, ಅಂದರೆ 156 ಕೋಟಿಯನ್ನು ಕಲೆಕ್ಟ್ ಮಾಡಿದೆ. ಸೊ ಒಂದು ದೊಡ್ಡ ಸೋರ್ಸ್ ಆಫ್ ಇನ್ಕಮ್ ಆಗ್ತಿತ್ತು ಅದು. ಇನ್ನು ಅಫ್ಕೋರ್ಸ್ ಶಾರುಖ್ ಖಾನ್ ಅವರ ಸಿನಿಮಾಗಳು ಜವಾನ್ $15 ಮಿಲಿಯನ್ ಕಲೆಕ್ಟ್ ಮಾಡಿತ್ತು. ಆ್ಯಂಡ್ ರೀಸೆಂಟಾಗಿ ಬಂದಂಥ ಕಿಲ್ ಸಿನಿಮಾ ಅದಕ್ಕೆ ಸ್ಟಾರ್ ಅಂತ ಇರಲಿಲ್ಲ, ಈ ಕಡೆ ಬಿಗ್ ಬಜೆಟ್ ಇವೆಂಟ್ ಸಿನಿಮಾ ಕೂಡ ಅಲ್ಲ. ಬಟ್ ಜಸ್ಟ್ ಬಿಕಾಸ್ ವರ್ಡ್ ಆಫ್ ಮೌತ್ ಬಂದಿದ್ದಕ್ಕೆ ಆಲ್ಮೋಸ್ಟ್ ನಾರ್ತ್ ಅಮೆರಿಕಾದಲ್ಲಿ 1000 ಸ್ಕ್ರೀನ್ಸ್ನ ಕೊಟ್ಟಿದ್ದಾರೆ. ಅದಕ್ಕೆ ಅದು ಈಗ $1.2 ಮಿಲಿಯನ್ ಗಳಿಸ್ತು, ಅರೌಂಡ್ 10.25 ಕೋಟಿ ಅದು. ಸೊ ನಿಮಗೆ ಆ ಮಾರ್ಕೆಟ್ನ ಇಂಪಾರ್ಟೆನ್ಸ್ ಏನು ಅನ್ನೋದು ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ ಈ ನಂಬರ್ಸಿಂದ. ಸ್ಪೆಷಲಿ ತೆಲುಗು ಹಾಗೆ ಹಿಂದಿ ಮೂವಿಗಳಿಗೆ. ಹಿಂದಿಯವರು ಇಡೀ ಸೌತಲ್ಲಿ ಏನು ಗಳಿಸ್ತಾರೋ ಅಷ್ಟು ಅಮೆರಿಕದಲ್ಲಿ ಗಳಿಸ್ತಾರೆ, ತೆಲುಗು ಅವರು ಉಳಿದ ಸೌತಲ್ಲಿ ಏನು ಗಳಿಸ್ತಾರೋ ಅಷ್ಟು ಅಮೆರಿಕದಲ್ಲಿ ಗಳಿಸ್ತಾರೆ. ಬಟ್ ಈಗ ಇವೆರಡಕ್ಕೂ ಹೊಡ್ತಾ. ಆಗಲೇ ಹೇಳಿದ ಹಾಗೆ ಇನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕಂಪ್ಲೀಟ್ ಆಗಿ ಹೊರಗೆ ಬಂದಿಲ್ಲ. ನೆಗೋಷಿಯೇಷನ್ಸ್ ಆಗಲಿಲ್ಲ ಅಂದರೆ ಅಕಸ್ಮಾತ್ ಈಗಿರೋ ಪ್ರಕಾರ ಈ ಟೋಟಲ್ ಗ್ರಾಸ್ ಕಲೆಕ್ಷನ್ಸಲ್ಲಿ 50% ಹೋದ ಹಾಗೆ. 10 ಕೋಟಿಯಲ್ಲಿ ಗಳಿಕೆ ಆಯಿತು ಅಂದರೆ 5 ಕೋಟಿಯನ್ನು ಮರ್ತೇ ಬಿಡಬೇಕು ಅನ್ನೋ ರೀತಿ. ಸೊ ಆಲ್ಮೋಸ್ಟ್ 40% ಮೊದಲಿಗಿಂತ ಕಡಿಮೆ ಆದಾಯ ಬರೋದು. ಆ್ಯಕ್ಚುಲಿ ಕಂಪೇರ್ ಮಾಡಿಕೊಂಡ್ರೆ ಇಂಡಿಯನ್ ಸಿನಿಮಾಗಳಿಗೇನೆ ಹೆಚ್ಚು ಟಿಕೆಟ್ ಪ್ರೈಸ್ ಇರುತ್ತೆ ಅಲ್ಲಿ. ಇನ್ಫ್ಯಾಕ್ಟ್ ಹಾಲಿವುಡ್ ಸಿನಿಮಾಗಳಿಗೆ, ಬೇರೆ ದೇಶದ ಸಿನಿಮಾಗಳಿಗೆ $11 $12ಗೆ ಟಿಕೆಟ್ ಪ್ರೈಸ್ ಇದ್ದರೆ ಇಂಡಿಯನ್ ಮೂವೀಸ್ಗೆ ಮಾತ್ರ $20 ತನಕ ಹೋಗುತ್ತೆ ಪ್ರೀಮಿಯರ್ಸ್ನಲ್ಲಿ, ಬಿಕಾಸ್ ಆಫ್ ದ ಡಿಮ್ಯಾಂಡ್ ಆ್ಯಂಡ್ ಅವೈಲಬಿಲಿಟಿ. ಬಟ್ ಈಗ ಮತ್ತೆ ಈ ಭಾರ ಏನಿದೆ ಅದು ಪ್ರೇಕ್ಷಕರ ಮೇಲೇ ಬೀಳುತ್ತೆ. ಆ್ಯಂಡ್ ಅದು ಬಿತ್ತು ಅಂದರೆ ಡೆಫಿನೆಟ್ಲಿ ಜನ ಥಿಯೇಟರ್ಗೆ ಬರೋದು ಕಮ್ಮಿ ಆಗಿಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹಿಟ್ 3 ಸಿನಿಮಾವನ್ನೇ ತಗೊಳ್ಳಿ, ಈಗಿನ್ನೂ ರಿಲೀಸ್ ಆಯ್ತಲ್ಲ ಅದೇನೆ. ಅದರ ರೈಟ್ಸನ್ನು 10 ಕೋಟಿಗೆ ತಗೊಂಡಿದ್ರು ಅಮೆರಿಕದ ಡಿಸ್ಟ್ರಿಬ್ಯೂಟರ್ಸ್. ಸೊ ಆ ಸಿನಿಮಾ 4 ದಿನಗಳಲ್ಲಿ $2 ಮಿಲಿಯನ್ ಕಲೆಕ್ಟ್ ಮಾಡ್ತು, ಆಲ್ಮೋಸ್ಟ್ 17 ಕೋಟಿ. ಸೊ ಇದರಲ್ಲಿ ಮತ್ತೆ ಟ್ಯಾಕ್ಸ್ ಹಾಗೆ ಥಿಯೇಟರ್ ರೆಂಟ್ ಅಂತ ತೆಗೆದು ಕೈಗೆ ಬರೋದು 11.25 ಕೋಟಿ ಅಂತ ಹೇಳ್ಬೋದು. ಸೊ ಇಟ್ಸ್ ಪ್ರಾಫಿಟಬಲ್ ಆಸ್ ಆಫ್ ನೌ. ಆದರೆ ಇದೇ ಈ ಹೊಸ ರೂಲಿಂದ ಇದು ಕೆಳಗೆ ಬೀಳ್ತಾ ಹೋಗುತ್ತೆ. 17 ಕೋಟಿ ಗ್ರಾಸ್ ಬಂದರೂ ಸಹ ಈಗ ಡಿಸ್ಟ್ರಿಬ್ಯೂಟರ್ಸ್ ಕೈಗೆ ಬರೋದು ಅರೌಂಡ್ 7.25 ಕೋಟಿ ಮಾತ್ರ. ಸೊ ಒಂದು ಸಿನಿಮಾ $2 ಮಿಲಿಯನ್ ಗಳಿಸಿದ್ರು ಸಹ 10 ಕೋಟಿ ಕೈಗೆ ಬರಲ್ಲ ಅಂದರೆ ದಟ್ಸ್ ಅ ಲಾಸ್ ವೆಂಚರ್ ಅಲ್ವಾ. ಸೊ ಈಗ ಕಂಪ್ಲೀಟ್ ಒಂದು ಸಿಸ್ಟಮ್ ಏನೇ ಹಿಂದೆ ಬಿದ್ದುಬಿಡ್ತು ಅಂತ. ಸೊ ಇದಕ್ಕೆ ಸೊಲ್ಯೂಷನ್ ಹುಡುಕೊಳ್ಳೇಬೇಕು ಬೇರೆ ಎಲ್ಲ ಇಂಡಸ್ಟ್ರಿಯವರು. ನಮಗೆ ಆ ತೊಂದರೆ ಇಲ್ಲ, ಬಿಕಾಸ್ ನಮಗೆ ಆ ಮಾರ್ಕೆಟೇ ಇಲ್ಲ, ಯಾರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಬೇರೆ ಎಲ್ಲ ಕಡೆ ಹೊಸಬ್ರೇನೆ ಅಲ್ಲಿಗೆ ಹೋಗಿ ಏಮ್ ಮಾಡ್ತಾ ಇದ್ದಾರೆ. ಎನಿವೇಸ್ ಅದು ಸೆಪ್ರೇಟ್ ಟಾಪಿಕ್, ಅದನ್ನು ಸೈಡ್ಗೆ ಇಡೋಣ. ಬಟ್ ಈಗ ಬರ್ತಿರೋವಂಥ ಎಲ್ಲ ದೊಡ್ಡ ಸಿನಿಮಾಗಳಿಗೂ ಒಂದು ಚಿಂತೆ ಅಂತೂ ಕಾಡುತ್ತೆ. ಬಿಕಾಸ್ ಎಲ್ಲ ರಿಸ್ಕ್ ತಗೊಳ್ತಾ ಇದ್ದಾರೆ. ಅದರಲ್ಲಿ ಇಲ್ಲಿನ ಟಾಕ್ಸಿಕ್ ಕೂಡ ಇದೆ. ಅವರು ಬೇರೆ ಮಾರ್ಕೆಟನ್ನು ಹೋಗಿ ನೋಡ್ತೀವಿ, ಅಲ್ಲಿ ಏಮ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೇನ್ಲಿ ರಾಮಾಯಣ ಅದೊಂದು ಪ್ಯಾಷನ್ ಪ್ರಾಜೆಕ್ಟ್. ಎಲ್ಲ ರಿಸ್ಕನ್ನು ತಗೊಂಡು ವಾಪಸ್ ಬರೋದು ಕಮ್ಮಿ ಇದೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡ್ತಿರೋವಂಥ ಚಿತ್ರ, ಒಂದು ಖುಷಿಯಿಂದ ರೆಸ್ಪೆಕ್ಟಿಂದ ಮಾಡ್ತಿರೋವಂಥ ಚಿತ್ರ. ಸೊ ಅಂಥವುಗಳಿಗೆ ಹೊಡ್ತಾ. ಹಾಗೆಯೇ ಮಿಡ್ ರೇಂಜ್ ಸಿನಿಮಾಗಳು, ಫಾರ್ ಎಕ್ಸಾಂಪಲ್ ನಾನಿ ಅವರ ಸಿನಿಮಾಗಳು, ಇವರಿಗೆಲ್ಲ ಹೊಡ್ತಾ. ಸೊ ಈಗ ಆಗಲೇ ಹೇಳಿದ ಹಾಗೆ ಟಿಕೆಟ್ ಪ್ರೈಸ್ನ ಇನ್ಕ್ರೀಸ್ ಮಾಡಬೇಕು. ಇಲ್ಲ ಅಂದರೆ ಆ ಮಾರೋ ಪ್ರೈಸ್ ಅಂತ ಏನಿರುತ್ತೆ, ಸೇಲ್ ಮಾಡೋ ಪ್ರೈಸ್ ಅದನ್ನೇ ಕಮ್ಮಿ ಮಾಡ್ಕೊಳ್ಬೇಕು. ಸೊ ಆ ಪ್ರೈಸ್
ಕಮ್ಮಿ ಆಯಿತು ಅಂದರೆ ಅದು ಬಜೆಟ್ ಮೇಲೆ ಹೊಡೆತ ಬೀಳುತ್ತೆ. ಬಜೆಟ್ ಮೇಲೆ ಹೊಡೆತ ಬಿತ್ತು ಅಂದರೆ ಆ ಸಿನಿಮಾ ಕ್ವಾಲಿಟಿ ಮೇಲೆ ಹೊಡೆತ ಬೀಳುತ್ತೆ. ಬಟ್ ಅದು ಈಗಿನ ಟೈಮ್ನಲ್ಲಿ ಆಗಬಾರ್ದು. ಎಲ್ಲರೂ ಅದನ್ನು ನೋಡ್ತಾ ಇರ್ತಾರೆ. ಸೊ ಮತ್ತೆ ಆ ದುಡ್ಡನ್ನು ಹೀರೋ ರೆಮ್ಯುನರೇಷನಿಂದಾನೇ ತಗೊಳ್ಬೇಕು. ಅವರೇ ಅದನ್ನು ಕಮ್ಮಿ ಮಾಡ್ಕೊಳ್ಬೇಕು. ಹಾಗಾದರೆ ಮಾತ್ರ ಈ ಪ್ರೊಸೆಸ್ ಏನಿದೆ ಅದರ ಸುತ್ತ ಏನಿಷ್ಟು ವಿಷಯಗಳಿರುತ್ತೆ ಅದೆಲ್ಲ ಮತ್ತೆ ಸ್ಮೂತಾಗಿ ನಡೆಯೋದು. ಇಲ್ಲ ಅಂದರೆ ಇದು ಕುಸಿದು ಬೀಳುವಂಥ ಸಾಧ್ಯತೆ ಇರುತ್ತೆ ಓವರ್ಸೀಸ್ ಮಾರ್ಕೆಟ್ ಅನ್ನೋದು. ಇನ್ನು ಟ್ರಂಪ್ ಅಣ್ಣ ಯಾಕೆ ಹೀಗೆ ಮಾಡಿದ್ರು ಅಂದರೆ ಅವರಿಗೆ ತಮ್ಮ ಅಮೇರಿಕನ್ ಫಿಲ್ಮ್ ಇಂಡಸ್ಟ್ರಿ ಬಿದ್ದೋಗ್ತಿದೆ. ಅಲ್ಲಿ ಇರುವಂಥ ಒಳ್ಳೆ ಡೈರೆಕ್ಟರ್ಸ್ನ ಹಾಗೆ ಟೆಕ್ನಿಷಿಯನ್ಸ್ನ ಬೇರೆ ದೇಶದವರು ಇಂಡಸ್ಟ್ರಿಯವರು ಎಳ್ಕೊಳ್ತಾ ಇದ್ದಾರೆ ಅಂತ ಅನಿಸಿದೆ, ವಿಚ್ ಇಸ್ ಟ್ರೂ ಆಲ್ಸೋ. ಸೊ ಆ ಜಾಬ್ ಸ್ಟ್ರಕ್ಚರ್ ಹಾಗೆ ಅಲ್ಲೊಂದು ಟೋಟಲ್ ಪ್ರೊಸೆಸ್ ಏನಿರುತ್ತೆ ಫಿಲ್ಮ್ ಇಂಡಸ್ಟ್ರಿ ಸುತ್ತ ಅದು ಕಡಿಮೆ ಆಗತ್ತೆ, ಕಾಣೆ ಆಗುತ್ತೆ ಇನ್ನೊಂದಷ್ಟು ವರ್ಷಗಳಲ್ಲಿ ಅಂತ ಅನಿಸಿದೆ. ಸೊ ಹಾಗಾಗಿ ಇದರಿಂದ ಒಂದು ಮೆಸೇಜನ್ನು ಕಳಿಸಿದ ಹಾಗೆ ಎಲ್ಲರಿಗೂ, ಬನ್ನಿ ಇಲ್ಲೇ ನಿಮ್ಮ ಸಿನಿಮಾಗಳನ್ನು ತೆಗೀರಿ, ಇಲ್ಲಿನ ಕೆಲಸಗಾರರಿಗೆ ಕೆಲಸ ಕೊಡಿ ಅಂಡ್ ನಾರ್ಮಲ್ ಟ್ಯಾಕ್ಸ್ನ ತೆಗೆದುಕೊಂಡು ಹೋಗಿ ಅಂತ ಪ್ರಮೋಟ್ ಮಾಡಿದ ಹಾಗೆ ಪ್ರೊಡ್ಯೂಸರ್ಗಳಿಗೆ, ಸ್ಟುಡಿಯೋಗಳಿಗೆ. ಇದು ಒಂದು. ಇನ್ನೊಂದು, ಅವರಿಗೆ ಯಾವಾಗಲೂ ಮೀಡಿಯಾ ಕಂಡ್ರೆ ಆಗಲ್ಲ. ಹೊರಗಿನ ಮೀಡಿಯಾ ಅಂದರೆ ಹೊರಗಿನ ಚಿತ್ರಗಳು, ಹೊರಗಿನ ದೇಶಗಳು ಟ್ರಂಪನ್ನು ನೆಗೆಟಿವ್ ಮಾಡ್ತಾ ಇದ್ದಾರೆ, ಅಮೇರಿಕವನ್ನು ಎತ್ತಿ ಕಟ್ತಾ ಇದ್ದಾರೆ ತಮ್ಮಲ್ಲೇ ಅನ್ನೋದು ಅರ್ಥ ಆಗ್ತಾ ಇತ್ತು ಅವ್ರಿಗೆ, ವಿಚ್ ಇಸ್ ಟ್ರೂ ಆಲ್ಸೋ. ಆ್ಯಕ್ಚುಲಿ ಇರೋದನ್ನೇ ಹೇಳ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಸೊ ಅದನ್ನು ತಡೆಯೋದಕ್ಕೆ ಕೂಡ ಈ ನಿರ್ಧಾರವನ್ನು ತೆಗೆದುಕೊಂಡು ಹೋಗಿರೋದು. ಒಂಥರ ಮೇಕ್ ಇನ್ ಅಮೇರಿಕವನ್ನು ಪ್ರಮೋಟ್ ಮಾಡಿದ ಹಾಗೇನೆ ಅದರಿಂದ ಅಮೇರಿಕನ್ ಫಿಲ್ಮ್ ಇಂಡಸ್ಟ್ರಿ ಏನು ಪ್ರೊಸೆಸ್ ಇದೆ ಅದು ಕೂಡ ಹಾಗೆ ಕಂಟಿನ್ಯೂ ಆಗಿರುತ್ತೆ ಅಂತ. ಇಲ್ಲ ನಾವು ಬೇರೆ ಕಡೆಯಿಂದ ಶೂಟ್ ಮಾಡ್ಕೊಂಡು ಬರ್ತೀವಿ ಅನ್ನೋರಾದರೆ ನೀವು, ನಿಮ್ಮನ್ನು ಫಾರಿನ್ ಫಿಲ್ಮ್ಸ್ ಆಗಿ ಕನ್ಸಿಡರ್ ಮಾಡಲಾಗುತ್ತೆ ಆ್ಯಂಡ್ ಈ ಟ್ಯಾಕ್ಸ್ ಬೀಳುತ್ತೆ ಅಂತ ಹೇಳಿದ ಹಾಗೆ ಸ್ಟುಡಿಯೋಗಳಿಗೆ ಒಂದು ದೊಡ್ಡ ಮೆಸೇಜ್, ಒಂದು ದೊಡ್ಡ ಚಾಲೆಂಜ್ ಇದು. ಆಲ್ಸೋ ಇದರ ಜೊತೆಗೆ OTT ಪ್ಲ್ಯಾಟ್ಫಾರ್ಮ್ಗಳಿಗೆ ಯಾವ ಥರದ ರೂಲ್ಸ್ ಬರುತ್ತೆ ಇನ್ನೂ ಗೊತ್ತಿಲ್ಲ. ಬಿಕಾಸ್ ತುಂಬ OTT ಪ್ಲ್ಯಾಟ್ಫಾರ್ಮ್ಗಳು ಅಮೇರಿಕನ್ ಬೇಸ್ಡೇನೇ ಇರೋದು. ಸೊ ಅವುಗಳ ಕಂಟ್ರೋಲ್ ಕೂಡ ಈ ರೂಲ್ಗಳ ಮೇಲೇ ಇರುತ್ತೆ. ಅವುಗಳಲ್ಲಿ ಎಷ್ಟು ಸ್ಟ್ರೀಮ್ ಆಗತ್ವೆ ಸಿನಿಮಾಗಳು, ಅವು ಯಾವ ದೇಶದ್ದು, ಅವುಗಳ ರೆವೆನ್ಯೂ ಏನು ಆ್ಯಂಡ್ ಆ ರೆವೆನ್ಯೂಯಿಂದ ಎಷ್ಟು ಟ್ಯಾಕ್ಸ್ ಕೊಡಬೇಕು, ಮತ್ತು ಇದರಲ್ಲಿ ಈ ಮಾಡೆಲ್ ಅಮೇರಿಕನ್ ಸಿನಿಮಾಗಳಿಗೆ ಒಂದು, ಫಾರಿನ್ ಸಿನಿಮಾಗಳಿಗೆ ಒಂದು ಅಂತ ತಗೊಂಡು ಬಂದರೆ ಮುಗೀತು ಕಥೆ. OTTಗಳು ಈಗೇನು ಒಂದು ದುಡ್ಡು ಕೊಟ್ಟು ನಮ್ಮ ಸಿನಿಮಾಗಳನ್ನು ತಗೊಳ್ತಾ ಇದ್ದಾವೆ ಅದು ಕಂಪ್ಲೀಟ್ಲಿ ಕೆಳಗಿಳಿಯುತ್ತೆ. ಸೊ ಇಟ್ಸ್ ಇಂಟರ್ ಕನೆಕ್ಟೆಡ್. ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಗಳು ಕೆಳಗೆ ಹೋಗ್ತಾ ಇದ್ದಾವೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಆ್ಯಂಡ್ ಇನ್ನು ಈ ಥರದ ರೂಲ್ಸ್, ಈ ಥರದ ಟಾರ್ಗೆಟೆಡ್ ಅಮೆಂಡ್ಮೆಂಟ್ಗಳು ಯಾವುದೇ ರೀತಿಯ ಹೆಲ್ಪನ್ನು ಮಾಡಲ್ಲ ಪ್ರೊಡ್ಯೂಸರ್ಸ್ಗೆ. ಸಿನಿಮಾ ಅನ್ನೋದು, ಸಿನಿಮಾ ಮೇಕಿಂಗ್ ಅನ್ನೋದು ತುಂಬ ಡಿಫಿಕಲ್ಟ್ ಪ್ರೊಸೆಸ್ ಆಗಿಬಿಡುತ್ತೆ. ಬಿಕಾಸ್ ಎಷ್ಟೋ ಸಿನಿಮಾಗಳು ಬದುಕೊಳ್ತಾ ಇರೋದೇ ಈ OTT ಪ್ಲ್ಯಾಟ್ಫಾರ್ಮ್ಗಳಿಂದ, ಅವ್ರು ಕೊಡುವಂಥ ದುಡ್ಡಿಂದ. ಆ್ಯಂಡ್ ದಟ್ಸ್ ಅ ಫ್ಯಾಕ್ಟ್. ಈಗ ಹೇಗೆ ಆಗಿಬಿಟ್ಟಿದೆ ಅಂದರೆ ಅವುಗಳೇ ಸಿನಿಮಾ ರಿಲೀಸ್ ಆಗೋದನ್ನು ಕಂಟ್ರೋಲ್ ಮಾಡೋ ಲೆವೆಲ್ಗೆ ಬಂದಿದ್ದಾವೆ. ಸೊ ಸಖತ್ ಟಫ್ ಫೇಸಲ್ಲಿ ಇದ್ದಾರೆ ಈ ಸ್ಟುಡಿಯೋಗಳು, ಫಿಲ್ಮ್ ಮೇಕರ್ಸ್ ಅಂತ ಹೇಳ್ತೀನಿ. ಸೊ ಹೇಗೆ ನಿಭಾಯಿಸ್ತಾರೆ ಅವರೆಲ್ಲರೂ ಇದನ್ನು, ಏನು ಸೊಲ್ಯೂಷನ್ನ ಹುಡ್ಕೊಳ್ತಾರೆ ಅಂತ ನೋಡಬೇಕಿದೆ ಈಗ. ಸೊ ಇಷ್ಟು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು ಈ ಟಾಪಿಕ್ನ ಬಗ್ಗೆ. ಇನ್ನು ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ? ಹಾಗೆಯೇ ಇದು ಅಕಸ್ಮಾತ್ ಕರ್ನಾಟಕದಲ್ಲಿ ಬಂದರೆ, ಬಿಕಾಸ್ ಸಿಚುವೇಶನ್ ಸಿಮಿಲರ್ ಆಗಿದೆ, ರೀಸನ್ ಏನು ಕೊಟ್ಟರು ಟ್ರಂಪ್ ಅವರು ಅದು ಇಲ್ಲೂ ಅನ್ವಯಿಸುತ್ತೆ. ಬಟ್ ಆಗಲ್ಲ, ಅದು ಡೆಫಿನೆಟ್ಲಿ ದಟ್ಸ್ ನೆವರ್ ಗೋಯಿಂಗ್ ಟು ಹ್ಯಾಪನ್. ಬಟ್ ಅಕಸ್ಮಾತ್ ಬಂದರೆ ಹೇಗಿರುತ್ತೆ ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.